ಹೆಲೋ ನಮಸ್ತೆ ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಡ್ರೀಮ್ಸ್. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಾನಿವತ್ತು ಒಂದು ಸ್ವೀಟ್ ರೆಸಿಪಿಯಿಂದ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಳಕ್ತೀನಿ. ಗಜ್ರಿ ನೋಡಿದ್ಮೇಲೆ ನೀವು ಗೆಸ್ ಮಾಡಿರ್ಬೇಕನ್ನ ಗಜ್ರಿ ಹಲ್ವಾ. ಸೊ ಅದಕ್ಕೆ ನಾನು ತುಪ್ಪ ತೊಗೊಂಡೇನಿ, ಆಮೇಲೆ ಡ್ರೈ ಫ್ರೂಟ್ಸ್, ಏಲಕ್ಕಿ, ಸಕ್ಕರೆ ಇಷ್ಟು ತೊಗೊಂಡೇನಿ. ಸೊ ಮಾಡ್ಕೊಳ್ಳೋಣ ಬರ್ರಿ. ನಾನು ಹಾಲೂ ಕಾಸ್ಕೊಳಕ್ಕೆ ಇಟ್ಕೊಂಡೇನಿ, ಯಾಕಂದ್ರೆ ಸ್ವಲ್ಪ ಹಾಲನ್ನು ಯೂಸ್ ಮಾಡ್ತೀನಿ ನಾನು ಇದು ಹಲ್ವಾ ಮಾಡೋದ್ರಾಗ. ಸೊ ಈ ಕಡೆನೇ ಮಾಡ್ಕೊಳ್ತೇನೆ. ಮೊದಲು ಗಜ್ರಿನ ಒಂದು ಸ್ವಲ್ಪ ಕ್ಲೀನ್ ಇದು ಮೇಲಿಂದ ಅದು ಸಪ್ಪಿ ಎಲ್ಲೆಲ್ಲಿ ಒಂದು ಸ್ವಲ್ಪ ಇವು ಇರ್ತಾವಲ್ಲ ನಾರು, ಅದನ್ನ ತೆಗೆದು ಇದನ್ನ ನಾನು ತುರ್ಕೊಳ್ತೇನೆ ಗಜ್ರಿನ. ಸೊ ಅಷ್ಟು ಮಟ್ಟ ಹಾಲು ಲೋ ಫ್ಲೇಮ್ನಾಗ ಇಟ್ಟೇನಿ ಕಾಯಿಲಿ. ಇಲ್ಲಿ ನೋಡ್ರಿ, ಫುಲ್ಲಿ ಏನಿಲ್ಲ, ಜಸ್ಟ್ ಎಲ್ಲೆಲ್ಲಿ ನನಗೆ ಅನ್ನಿಸ್ತೈತಲ್ಲ ಒಂದು ಸ್ವಲ್ಪ ಇದನ್ನ ಗ್ರೇಟ್ ಮಾಡ್ಬೇಕಂತೇಳಿ ಅದನ್ನೊಂದು ಸ್ವಲ್ಪ ಮಾಡ್ಕೊಳ್ತೇನೆ. ಮಾಡಿಕೊಂಡು ಇದನ್ನ ತುರ್ಕೊಂಡು ಬಿಡೋಣ. ಇದು ಗಜ್ರಿ ಹಲ್ವಾ ಆ್ಯಕ್ಚುಲಿ ಮಾಡೋಕೆ ಭಾಳ ಈಸಿ, ಬಟ್ ಇದನ್ನ ತುರ್ಕೊಳ್ಳೋದನ್ನು ಒಂದು ದೊಡ್ಡ ಟಾಸ್ಕ್ ಇದ್ರಾಗ ಒಂದು ಟೈಮ್ ಟೇಕಿಂಗ್ ಟಾಸ್ಕ್ ಐತಿ. ಬಿಟ್ಟರೆ ಎಲ್ಲನೂ ಆಗ್ಬಿಡ್ತದೆ ಜಲ್ದಿ. ಇದು ಆಮೇಲೆ ಸ್ವಲ್ಪ ಹೊತ್ತು ಅದನ್ನ ಬಾಡಿಸ್ಕೊಳ್ಬೇಕಲ್ಲ, ಗಜ್ರಿನ ರೋಸ್ಟ್ ಮಾಡ್ಕೋಬೇಕು. ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ್ಟ ಅದೊಂದು ಸ್ವಲ್ಪ ಟೈಮ್ ತೊಗೊಳ್ತೈತಿ. ಸೊ ಅಲ್ಲಿ ನೋಡ್ರಿ, ಇವಾಗ ನಾನು ಇದನ್ನ ತುರ್ಕೊಂಬಿಡ್ತೀನಿ. ಇಲ್ಲಿ ನೋಡ್ರಿ, ಇಷ್ಟು ವೇಸ್ಟ್ ಬಂತ. ಇನ್ನು ಒಂದ್ರೊಳಗೆ ಎರಡೆರಡು ಪೀಸ್ ಮಾಡ್ಕೊಂಡು ತುರ್ಕೊಳ್ತೀನಿ. ಸೊ ದಟ್ ಈಸಿ ಆಗ್ತೈತಿ. ದೊಡ್ಡ ಆದ್ರೆ ಕಂಫರ್ಟೇಬಲ್ ಆಗೋಲ್ಲ ಕೈಯಾಗಿಡಕ್ಕೆ. ಸೊ ಬನ್ನಿರಿ, ಇದು ನಾನು ಹಿಂಗೆ ಮಾಡ್ಕೊಂಡು ನಿತ್ರ ಒಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅನ್ಸಾಕತ್ತೈತೆ ನನಗೆ. ಲೆಟ್ಸ್ ಸಿ, ಇನ್ನೂ ಒಂದು ವೇ ಐತಿ, ಅದನ್ನ ಟ್ರೈ ಮಾಡಿ ನೋಡ್ತೀನಿ. ಅದ್ರಾಗ ಹೆಂಗೆ ಆಕೈತೆ ನಂಗೆ ಗೊತ್ತಿಲ್ಲ. ಫಸ್ಟ್ ಎವ್ರಿ ಟೈಮ್ ನಾನು ತುರ್ಕೊಂಡನ ಮಾಡಿರ್ತೇನೆ. ಈ ಚಾಪರ್ ಒಳಗೆ ನೋಡೋಣ, ಟ್ರೈ ಮಾಡೋಣ ಚಾಪರ್ ಒಳಗೆ ಯಾವ ರೀತಿ ಆಗ್ತದೆ ಅಂಥೇಳಿ. ಸೊ ಇದು ಸ್ವಲ್ಪ ಕ್ವಿಕ್ಕಾಗಿ ಆಗಿಬಿಡ್ತೈತಿ. ಸೊ ಲೆಟ್ಸ್ ಸಿ ಇದು ಯಾವ ರೀತಿ ಬರ್ತೈತೆ ಅಂಥೇಳಿ. ಒಂದಿಷ್ಟು ಮೊದಲು ಒಂದು ಸ್ವಲ್ಪ ಹಾಕ್ಕೊಂಡು ಚಾಪ್ ಮಾಡ್ಕೊಂಡು ನೋಡ್ಕೊಳ್ಳೋಣ. ತುರ್ದಿದ್ದು ಚಲೋ ಆಗ್ತೈತಿ, ಬಟ್ ನನಗೆ ಸದ್ಯಕ್ಕೆ ಅಷ್ಟು ಟೈಮ್ ಇಲ್ಲ. ನಾ ಇದಾದ್ಮೇಲೆ ಕ್ವಿಕ್ಕಾಗಿ ನಂದು ಇವತ್ತಿನ ಲಂಚೂ ಮಾಡ್ಕೊಳ್ಬೇಕಾ. ಸೊ ಚಾಪರ್ನಾಗ ನೋಡ್ರಿ ಈ ರೀತಿ ಬಂದಿದ್ದು ಸಣ್ಣನ ಬಂದದ. ಸೊ ಇಟ್ಸ್ ಫೈನ್. ಎಲ್ಲನ ಹಿಂಗೆ ಚಾಪರ್ನಾಗ ಹಾಕ್ಕೊಂಡು ಮಾಡ್ಕೊಂಡ್ಬಿಡ್ತೇನೆ. ಫುಲ್ ದೊಡ್ಡ ದೊಡ್ಡ ಪೀಸಸ್ ಹಾಕ್ಕೊಳಕ್ಕೆ ಬರೋಂಗಿಲ್ಲ. ಸೊ ಇದನ್ನ ಇನ್ನೂ ಎಲ್ಲ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಇದನ್ನೂ ಎಲ್ಲ ಚಾಪರ್ನಾಗ ಹಾಕ್ಕೊಂಡನ ನಾನು ಚಾಪ್ ಮಾಡ್ಕೊಂಡ್ಬಿಡ್ತೇನೆ. ಸೊ ಎಲ್ಲ ನಾನು ಇಲ್ಲಿ ನೋಡ್ರಿ ಚಾಪ್ ಮಾಡಿ ಇಟ್ಕೊಂಡೇನಿ. ಇದು ಮೋಸ್ಟ್ಲಿ ಹಂಗನ ಬಾಯಾಗಿ ಟೇಸ್ಟ್ ಬರ್ತೈತೆ ಅನ್ಸಾಕತ್ತೈತಿ. ಹಂಗೆ ನಾನು ಕಾಜು ಮತ್ತು ಗೋಡಂಬಿನೂ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಂಡೇನಿ. ಭಾಳ ದೊಡ್ಡ ಆದ್ರೆ ಬಾಯಾಗಿ ತಿನ್ನೋಕ್ಕೆ ಸರಿ ಅನಿಸಲ್ಲ. ಸೊ ಸಣ್ಣದು ಮಾಡ್ಕೊಂಡೇನಿ. ಸೊ ಕಡಾಯಿ ಹಚ್ಕೊಳ್ಳೋಣ, ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಎಲ್ಲಕ್ಕಿಂತ ಮುಂಚೆ ನಾನು ಕಾಜು ಬಾದಾಮ್ ಏನದಾವಲ್ಲ ಅದನ್ನ ರೋಸ್ಟ್ ಸ್ವಲ್ಪ ಫ್ರೈ ಎಣ್ಣೆ ಒಳಗೆ ಹುರ್ಕೊಳ್ತೀನಿ. ಇದ್ರಾಗ ನಾವು ನಮ್ಮ ಮನ್ಯಾಗ ಏನು ಯಾವ ಅವೈಲೇಬಿಲಿಟಿ ಇರ್ತದೆ ಡ್ರೈ ಫ್ರೂಟ್ಸ್ ಅದು ನಾವನ್ನೆಲ್ಲನೂ ಹಾಕ್ಕೊಳ್ಬೋದು. ಪಿಸ್ತಾ, ಆಮೇಲೆ ಇದು ಮನೂಕ್, ಅವನ್ನೆಲ್ಲನೂ ಹಾಕ್ಕೊಳ್ಬೋದು. ನನ್ನ ಮಗ ಬರೀ ಗೋಡಂಬಿ ಮತ್ತು ಬಾದಾಮ್ ಅವನಿಗೆ ಅಷ್ಟು ಅವು ಸೇರ್ತಾವೆ, ಬೇರೆ ಹಾಕಿರೋ ಅವನ್ನೆಲ್ಲ ಸೈಡ್ ತೆಗೆದಿಡ್ತಾನೆ. ಸೊ ನಾನು ಇವನ್ನ ಎರಡನ್ನು ಯೂಸ್ ಮಾಡೇನಿ. ಇಲ್ಲ ನೋಡ್ರಿ, ಭಾಳ ಡಾರ್ಕ್ ಬ್ರೌನ್ ಏನು ಬೇಡ, ಸ್ಲೈಟ್ಲಿ ಗೋಲ್ಡನ್ ಬ್ರೌನ್ ಒಳಗೆ ಕಲರ್ ಟರ್ನ್ ಆತಂದ್ರೆ ತೆಗೆದು ಬಿಡೋಣ. ಇಲ್ಲಿ ನೋಡ್ರಿ, ಇದು ಆಗದ ಇವಾಗ ತೆಗಿಯೋ ಮಟ್ಟ ಇನ್ನೂ ಸ್ವಲ್ಪ ಕಲರ್ ಬಂದುಬಿಡ್ತೈತಿ. ಸೊ ಇವನ್ನ ಫ್ರೈ ಆಗಿದ್ದಾವೆ ತಕ್ಕೊಂಬಿಡ್ತೇನೆ. ಇದು ತೆಗೆದು ಕಡಾಯಿದಾಗ ನಾನು ಇದನ್ನ ಹಾಕ್ಕೊಂಡ್ಬಿಡ್ತೇನೆ. ಗಜ್ರಿ ನಾವು ಏನನ್ನು ಚಾಪ್ ಮಾಡ್ಕೊಂಡೇವಿ ಗಜ್ರಿ ಅದನ್ನ ಹಾಕ್ಕೊಂಡು ಇದನ್ನ ಹುರ್ಕೊಳ್ಳೋಣ. ಈಗ ನಾ ಇದಕ್ಕೆ ಏನೂ ತುಪ್ಪ ಹಾಕಾಗತ್ತಿಲ್ಲ ಮ್ಯಾಲಿಂದ, ಯಾಕಂದ್ರೆ ಗಜ್ರಿ ಒಳಗೆ ನೀರಿನ ಅಂಶ ಇರ್ತದಲ್ಲ. ಅದು ಮೊದಲು ನೀರಿನ ಅಂಶ ಎಲ್ಲ ಹೋಗೋ ಮಟ್ಟ ನಾವು ಹಂಗೆ ಮೊದಲು ಡ್ರೈ ರೋಸ್ಟನ್ನು ಮಾಡ್ಕೊಳ್ಳೋಣ. ಆಮೇಲೆ ನಾನು ತುಪ್ಪ ಅದು ಹಾಕ್ಕೊಳ್ತೀನಿ. ಈಗ ಮೊದಲು ಗಜ್ರಿ ಹಸಿ ವಾಸನೆ ಹೋಗಲಿ, ಆಮೇಲೆ ಅದ್ರಾಗಿನ ನೀರಿನ ಅಂಶ ಹೋಗಲಿ, ಅಲ್ಲಿವರೆಗೂ ಇದನ್ನ ಹಿಂಗನ ಒಂದು ಸ್ವಲ್ಪ ಹೊತ್ತು ಕೈ ಆಡಿಸ್ಕೊತ ಇರೋಣ. ಕಂಟಿನ್ಯೂ ಆಗಿದ್ದನ್ನ ನಾವು ಹಿಂಗೆ ಕೈ ಆಡಿಸ್ಕೊತಾನೆ ಇರಬೇಕು. ಇಲ್ಲಾಂದ್ರೆ ಕೆಳಗದು ಹತ್ತಂದ್ರೆ ಗಜ್ರಿದು ಫ್ಲೇವರೇ ಹೋಗ್ಬಿಡ್ತೈತಿ.
ಒಂದು ಸ್ವಲ್ಪ ಸ್ವೀಟ್ ಒಳಗೆ ಏನಾದರೂ ಹತ್ತಿತ್ತು ಅಥವಾ ಹೊತ್ತಿತ್ತು ಅಂದ್ರೆ ಅದ್ರದ್ದು ಒಂದು ಫ್ಲೇವರ ಹೋಗ್ಬಿಡ್ತೈತೆ, ಅದು ವಾಸನೆ ಬಂದ್ಬಿಡ್ತೈತೆ ನಾವು ಎವ್ರಿ ಬೈಟ್ನಾಗ. ಸೊ ಇದನ್ನ ನಾವು ಕಂಟಿನ್ಯೂಸ್ ಆಗಿ ಈ ರೀತಿ ಕೈ ಆಡಿಸ್ಕೊತ ಇರೋಣ. ನೋಡಿರಿ, ನೀರಿನ ಅಂಶ ಕಡಿಮೆ ಆಗ್ತಾ ಹೊಂಟದ. ನಾವು ಹೆಂಗಿದ್ನ ಹುರಿಯಾಕತ್ತೀವಿ ಹಂಗೆ ನೀರಿನ ಅಂಶ ಕಡಿಮೆ ಆಗದ. ನೋಡಿರಿ, ಡ್ರೈ ಆಗಕತ್ತದ. ಇದಕ್ಕೆ ನಾವು ಇವಾಗ ಹೀಗೆ ಡ್ರೈ ಆಗೋದಲ್ಲ, ಉದುರ ಇವಾಗ ನಾನು ಇದಕ್ಕೆ ತುಪ್ಪ ಸೇರಿಸ್ಕೊಳ್ತೇನೆ. ತುಪ್ಪ ನಿಮ್ಗೆ ಹೆಂಗೆ ಎಷ್ಟು ರುಚಿಗೆ ಬೇಕು ಅಷ್ಟು ನಾವು ಯೂಸ್ ಮಾಡ್ಕೊಳ್ಬೋದು. 1 ಸ್ಪೂನ್ ಹಾಕ್ಕೊಳ್ಬೋದು, ಬೇಕಾದವ್ರು ನಮ್ಗೆ ಏನು ಎಕ್ಸ್ಟ್ರಾ ಚಲೋ ಅನಿಸ್ತದೆ ಅಂದ್ರೆ ನಾವು 2 ಸ್ಪೂನ್ಸು ಹಾಕ್ಕೊಳ್ಬೋದು. ಸೊ ನಾನಿಲ್ಲೇ 2 ಸ್ಪೂನ್ಸ್ ಹಾಕ್ಕೊಂಡೇನಿ. ಇವಾಗ ತುಪ್ಪದಾಗ ಇದನ್ನ ಕಂಟಿನ್ಯೂಸ್ ಆಗಿ ಚಲೋ ತಂಗೆ ಹುರ್ಕೊಳ್ಳೋಣ. ಇದನ್ನೊಂದು 4 to 5 ಮಿನಿಟ್ಸ್ ಇದು ಕಂಟಿನ್ಯೂಸ್ ಆಗಿ ಫ್ರೈ ಮಾಡೋಣ ನಾವು. ನೋಡಿರಿ, ತುಪ್ಪದ ಒಳಗೂ ಇದು ಚಲೋ ತಂಗೆ ಫ್ರೈ ಆಗಾಕತ್ತದ. ಇವಾಗ ಕಲರ್ ಎಷ್ಟು ಚಲೋ ಆರೆಂಜ್ ಬಂದೈತೆ ನೋಡ್ರಿ, ಇದು ಡಾರ್ಕ್ ಆರೆಂಜ್ ಮಸ್ತ್ ಕಲರ್ ಬಂದದ. ಸೊ ತುಪ್ಪದ್ದು ಘಮ ವಾಸನೆ ಬರಾಕತ್ತದ. ಇವಾಗ ನಾನು ಇದಕ್ಕೆ ಒಂದು ಸಣ್ಣ ಬಟ್ಲ ಸಕ್ಕರೆ ಹಾಕ್ಕೊಳ್ತೀನಿ. ಸಕ್ಕರೆನೂ ನಿಮ್ಮ ರುಚಿಗೆ ತಕ್ಕಂಗೆ ಇದಕ್ಕೆ ಮೀಡಿಯಮ್ ಸ್ವೀಟ್ ಆಗ್ತೈತಿ. ಇದು ಪೂರ್ತಿ ಭಾಳ ಸಿಹಿನೂ ಅಂತೇಳಿ ನಾ ದೊಡ್ಡ ಬಟ್ಲ ಹಾಕಿಲ್ಲ, ಸೊ ಸಣ್ಣ ಬಟ್ಲ ಹಾಕೇನಿ. ಗಜ್ರಿ ಒಳಗೂ ಸ್ವಲ್ಪ ಸ್ವೀಟ್ನೆಸ್ ಇರ್ತೈತಿ. ಸ್ವೀಟ್ ಜಾಸ್ತಿ ಪ್ರಿಫರ್ ಮಾಡೋರು ಇದ್ರ ಮೇಲೆ ಇನ್ನೂ 1-2 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಸೊ ಯಾಕಂದ್ರೆ 600 ಗ್ರಾಮ್ ಗಜ್ರಿ ಇತ್ತು, ಅರ್ಧ ಕಿಲೋಕ್ಕಿಂತನೂ ಸ್ವಲ್ಪ ಮೇಲೆ ಇತ್ತು. ಸೊ ನಾನು ಒಂದು ಸಣ್ಣ ಬಟ್ಲ ಹಾಕ್ಕೊಂಡೀನಿ. ಇಲ್ಲಿ ನೋಡ್ರಿ, ಶುಗರ್ ಹೆಂಗೆ ಕ್ಯಾರಮಲೈಸ್ಡ್ ಆಗಾಕತ್ತೈತಿ, ಅದು ಕರಗಾಕತ್ತದ ಚಲೋ ತಂಗೆ. ಇಲ್ಲಿ ನೋಡ್ರಿ, ವಾವ್, ಇಷ್ಟೂ ಮಸ್ತ್ ಅನ್ನಿಸ್ತೈತಿ. ಬಟ್ ಇದು ಇನ್ನೂ ಸ್ವಲ್ಪ ಇದಕ್ಕೆ ರಿಚ್ನೆಸ್ ಕೊಡೋಕೆ ನಾವೇನು ಮಾಡೋಣ, ಇವಾಗ ಹಾಲು ಹಾಕ್ಕೊಳ್ತೀನಿ. ನಾನು ಮಲೈ ಹಾಲನ್ನು ಐತಿದೆ. ಸೊ ಇದು ಹಾಕ್ಕೊಂಡು ಇವಾಗ ಇದಕ್ಕೆ ಒಂದು ಚಲೋ ಬಾಯ್ಲ್ ತೊಗೊಳ್ಳೋಣ. ಒಂದು 8 ಮಿನಿಟ್ಸ್, 7 to 8 ಮಿನಿಟ್ಸ್ ಇದಕ್ಕೆ ಒಂದು ಚಲೋ ಬಾಯ್ಲ್ ತೊಗೊಳ್ಳೋಣ. ಕಲರ್ ನೋಡ್ರಿ, ಅದು ಇಷ್ಟೊಂದು ಗಜ್ರಿದು ಡಾರ್ಕ್ ಆರೆಂಜ್ ಕಲರ್ ಹಾಲು ಒಳಗೆ ಡೈಲ್ಯೂಟ್ ಆಗಾಕತ್ತೈತಿ. ಹಾಲನ್ನು ಎಲ್ಲ ಆರೆಂಜ್ ಕಲರ್ ಒಳಗೆ ಟರ್ನ್ ಆಯ್ತು. ಸೊ ಇವಾಗ ಇದನ್ನ ಎಲ್ಲನೂ ಹಾಲೊಳಗೆ ಸರಿತಂಗೆ ಮಿಕ್ಸ್ ಮಾಡಿ ಇವಾಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಲಿಡ್ ಮುಚ್ಚಿ ಇದನ್ನ ಕುದಿ ಬರೋಕ್ಕೆ ಬಿಡೋಣ. ಇಲ್ಲಿ ನೋಡ್ರಿ, ಕುದಿ ಬರಾಕತ್ತೈತೆ. ಸೊ ಇವಾಗ ಪ್ಲೇಟ್ ಮುಚ್ಚಿ ಒಂದು 7 to 8 ನಿಮಿಷ ಇದನ್ನ ಕುದಿಸ್ಕೊಳ್ಳೋಣ. ಬಟ್ ಕಂಟಿನ್ಯೂ ಆಗಿ ಇಡೋದು ಬೇಡ, ನಡಕ್ಕೆ ನಾವು ಅವಾಗ ಚೆಕ್ ಮಾಡೋಣ. ಯಾಕಂದ್ರೆ ಬೇಗ ಹಾಲದು ಮುಗೀತು ಕೆಳಗೆ ಹತ್ತಬಾರ್ದಲ್ಲ. ಸೊ ನಡಕ್ಕೆ ಒಂದೊಂದು ಸರ್ತಿ ನಾವು ಚೆಕ್ ಮಾಡೋಣ. ಇಲ್ಲಿ ನೋಡ್ರಿ, ಆಫ್ಟರ್ 3-4 ಮಿನಿಟ್ಸ್ ನಾನು ಇದನ್ನ ಚೆಕ್ ಮಾಡಾಕತ್ತೀನಿ. ಸೊ ಹಾಲು ಸ್ವಲ್ಪ ಕಡಿಮೆ ಆಗದ, ಇನ್ನೂ ಸ್ವಲ್ಪ ಐತಿ. ಸೊ ಇದನ್ನ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ಇನ್ನೂ ಒಂದು ಸರ್ತಿ ಪ್ಲೇಟ್ ಮುಚ್ಚಿ ಇನ್ನೂ 3-4 ಮಿನಿಟ್ಸ್ ನಾನು ಇದನ್ನ ಕುದಿಯಕ್ಕೆ ಬಿಡ್ತೀನಿ. ಇಲ್ಲಿ ನೋಡ್ರಿ, ಸೊ ಇಡೋಣ ಇನ್ನೊಂದು ಸರ್ತಿ. ಅಲ್ಲಿವರೆಗೂ ನಾನು ಇದಕ್ಕೆ ಏಲಕ್ಕಿ ಪುಡಿ ಮಾಡ್ಕೊಳ್ತೀನಿ. ಏಲಕ್ಕಿ ಪೌಡರ್ ಮಾಡಿಟ್ಕೊಂಡಿದ್ದಂಥದ್ದು ಮುಗ್ದಿದೆ. ಸೊ ಇವಾಗ ಸದ್ಯಕ್ಕೆ ನಾನು ಇದಕ್ಕೆ ಎಷ್ಟು ಬೇಕಷ್ಟು ನಾನು ಸದ್ಯಕ್ಕೆ ಕುಟ್ಕೊಂಡು ಇದಕ್ಕೆ ಹಾಕ್ಕೊಳ್ತೇನೆ. ಇಲ್ಲಿ ನೋಡ್ರಿ, ಏಲಕ್ಕಿದು ಪೌಡರ್ ಆಯ್ತು. ಈಗ ನಮ್ಮದು ಲಾಸ್ಟ್ ಬಾಯ್ಲ್ ಆಗಾಕತ್ತಿಲ್ಲ, ನೀರಂತೇನೆ ಹಾಲು ಹೋಗಿರ್ತದೆ ಅನ್ನಿಸ್ತದೆ. ಸೊ ಇದಕ್ಕೆ ನಾನು ಇವಾಗ ಲಾಸ್ಟ್ ಫೈನಲ್ ಸ್ಟೆಪ್ ಎರಡನ್ನ ಅದಾವ, ಡ್ರೈ ಫ್ರೂಟ್ಸ್ ಮತ್ತು ಏಲಕ್ಕಿ ಪೌಡರ್. ಇದೆರಡನ್ನೂ ಆ್ಯಡ್ ಮಾಡಿದರೆ ನಮ್ದು ಗಜ್ರಿ ಹಲ್ವಾ ರೆಡಿ ಆಗಿಬಿಡ್ತದೆ. ನೋಡಿರಿ, ಹಾಲು ಫುಲ್ ಕಡಿಮೆ ಆಗದ. ಇದನ್ನ ನಾವು ಸೊ ಇದು ಗಜ್ರಿ ಹಲ್ವಾ ರೆಡಿ ಆಗಿಬಿಟ್ಟದೆ. ಈಗ ಜಸ್ಟ್ ನಾವೀಗ ಫ್ಲೇವರಿಗೆ ಯಾವುದೇ ಒಂದು ಸ್ವೀಟ್ ಡಿಶ್ಗೆ ಏಲಕ್ಕಿ ಪೌಡರ್ ಇಲ್ಲದೆ ಅದು ಇನ್ಕಂಪ್ಲೀಟ್ ಅಂತಾರಲ್ಲ. ಸೊ ನಾನು ಇದಕ್ಕೆ ಇವಾಗ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊಳಕತ್ತೇನೆ. ಪ್ಲಸ್ ನಾನು ಹುರಿದಿಟ್ಟಿರುವಂಥ ಡ್ರೈ ಫ್ರೂಟ್ಸ್ನು ಇವಾಗ ಈ ಸ್ಟೇಜಿಗೆ ಬಂದಿದ್ದನ್ನ ಆ್ಯಡ್ ಮಾಡ್ಕೊಂಡು ಸರಿತಂಗೆ ಮಿಕ್ಸ್ ಮಾಡ್ಕೊಂಡು ಬಂದ್ರೆ ನಮ್ದು ಗಜ್ರಿ ಹಲ್ವಾ ತಿನ್ನಕ್ಕೆ ರೆಡಿ ಆಗಿಬಿಡ್ತಾವೆ. ಒಂದು ಸ್ವಲ್ಪ ಕೂಲ್ ಡೌನ್ ಆದಮೇಲೆ ನಾವು ಇದನ್ನ ಸರ್ವ್ ಮಾಡ್ಕೊಳ್ಳೋಣ.
ಭಾಳ ಬಿಸಿ ಬಿಸಿನೂ ಟೇಸ್ಟ್ ಅಷ್ಟು ಚಲೋ ಬರೋಂಗಿಲ್ಲ, ಸ್ವಲ್ಪ ತಂಪಾದ್ಮೇಲೆ ಇದು ಟೇಸ್ಟ್ ಚಲೋ ಅನ್ನಿಸ್ತದ. ಸೊ ಇಲ್ಲಿ ಹಿಯರ್ ಇಟ್ ಈಸ್ ನಮ್ದು ಡಿಲಿಷಿಯಸ್ ಆ್ಯಂಡ್ ವೆರಿ ಟೇಸ್ಟಿ ಗಾಜರ್ ಕಾ ಹಲ್ವಾ ಇಸ್ ರೆಡಿ ಟು ಈಟ್. ಸೊ ಸರ್ವ್ ಮಾಡಿಕೊಂಡೆ ಒಂದು ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಟೇಸ್ಟ್ ಮಾಡೋಣ. ಸೊ ನಾನು ಇನ್ನು ಮುಂದಿನ ಹೊಸ ವರ್ಷ ಸ್ಟಾರ್ಟ್ ಆಗೈತಿ, ಸ್ವಲ್ಪ ವೀಡಿಯೋಸ್ ಡೈಲಿ ರೆಗ್ಯುಲರಾಗಿ ಅಪ್ಡೇಟ್ ಮಾಡಬೇಕಂತ ಅಂದ್ಕೊಂಡೇನಿ. ಲೆಟ್ಸಿ, ನೀವು ನನಗೆ ಸಪೋರ್ಟ್ ಮಾಡಿರಿ, ವೀಡಿಯೋಸನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಅ ಗುಡ್ ಡೇ.